1947 ಆಗಸ್ಟ್ 15 ಭಾರತಾಂಬೆಯ ಮಕ್ಕಳಾದ ನಾವು ಪರಕೀಯರ ದಾಸ್ಯತ್ವದಿಂದ ಮುಕ್ತಿ ಪಡೆದು ನಮ್ಮ ಸ್ವಾತಂತ್ರ್ಯದ ಹಕ್ಕನ್ನು ಪಡೆದ ಚಿರಸ್ಮರಣೀಯವಾದ ಹಬ್ಬದ ದಿನ. 2022 ಆಗಸ್ಟ್ 15 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮದ ದಿನವಾಗಿದೆ. ಈ 75ನೇ ಸ್ವಾತಂತ್ರ್ಯೋತ್ಸವವು ಅನೇಕ ಮಹಾನ್ ದೇಶಭಕ್ತರನ್ನು ಮತ್ತು ಅವರ ಶೌರ್ಯ, ಸಾಹಸ, ತ್ಯಾಗ, ಬಲಿದಾನವನ್ನು ನೆನಪಿಸಿಕೊಂಡು ಆ ಚೇತನಗಳಿಗೆ ಗೌರವ ಸಲ್ಲಿಸುವುದಾಗಿದೆ. ಇದು ಕೇವಲ ಒಂದು ದಿನದ ಸಂಭ್ರಮಾಚರಣೆಯಾಗಿರದೆ ಭಾರತೀಯರಾದ ನಮ್ಮಲ್ಲಿ ಮತ್ತು ಮುಂದಿನ ಪೀಳಿಗೆಯವರಲ್ಲಿ ದೇಶಭಕ್ತಿ, ದೇಶಾಭಿಮಾನ ಹೆಚ್ಚಿಸುತ್ತಾ ದೇಶ ರಕ್ಷಕರಿಗೆ ಗೌರವ ಸೂಚಿಸುವುದಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗುಜರಾತ್ನ ಅಹಮದಾಬಾದ್ನ ಸಾಬರ್ಮತಿ ಆಶ್ರಮದಿಂದ 75ನೇ ಸ್ವಾತಂತ್ರ್ಯದ ವಾರ್ಷಿಕೋತ್ಸವದ ಪಾದಯಾತ್ರೆಗೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ಘಾಟಿಸಿದರು. ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭಾರತದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಹಬ್ಬವನ್ನು ಸಮರ್ಪಿಸಲಾಗಿದೆ. ನಾಗರಿಕರಲ್ಲಿ ಜಾಗೃತಿ ಮೂಡಿಸಲು ಮನೆ ಮನೆಗಳಲ್ಲಿ ತಿರಂಗಾ ಧ್ವಜವನ್ನು ಹಾರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ಭಾರತಾಂಬೆಯನ್ನು ಪರಕೀಯರ ಕಪಿಮುಷ್ಟಿಯಿಂದ ಸ್ವತಂತ್ರರನ್ನಾಗಿ ಮಾಡಿದ ಮಹಾನ್ ಚೇತನರಾದ ನಮ್ಮ ಪೂರ್ವಜರ ಪೀಳಿಗೆ ಎಂಬುದೇ ನಮ್ಮ ಹೆಮ್ಮೆ. ಆದ ಕಾರಣ ಇಂದಿನ ನಮ್ಮ ಮಕ್ಕಳಲ್ಲಿ ಹಾಗೂ ಭಾವಿ ಪ್ರಜೆಗಳಲ್ಲಿ ನಮ್ಮ ಪೂರ್ವಜರ ತ್ಯಾಗ ಬಲಿದಾನವನ್ನು ಪರಿಚಯಿಸುವುದರ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ನಮ್ಮ ಅಜ್ಜಂದಿರು ಸ್ವಾತಂತ್ರ್ಯದ ಕಿಡಿಗಳು. ನಾವು ನಾಡವರೇ ನಿಜ ನಾಡಿಗರು. ಗುರುವಿಲ್ಲದಿದ್ದರೂ ಗುರಿಯನ್ನು ಬಿಡದವರು. ಆದರ್ಶ ನಾಯಕನನ್ನೇ ಗುರುವಾಗಿ ನಂಬಿದವರು ಹಾಗೂ ಅವರ ಮಾರ್ಗದಲ್ಲಿ ಹೆಜ್ಜೆ ಇಟ್ಟವರು. ಅಂದು ಬ್ರಿಟಿಷರ ದಾಸ್ಯದಲ್ಲಿದ್ದ ನಮ್ಮ ಅಜ್ಜಂದಿರಿಗೆ ಗುರುವಾಗಿ ಕಂಡದ್ದು ಜಗತ್ತಿಗೆ ಮಹಾತ್ಮನೆನಿಸಿದ ರಾಷ್ಟ್ರಪಿತ ಗಾಂಧೀಜಿಯವರು. ಅವರು ತೋರಿಸಿದ ಮಾರ್ಗಗಳಾದ ಸತ್ಯ, ಶಾಂತಿ, ತ್ಯಾಗ, ಸತ್ಯಾಗ್ರಹದಂತಹ ತತ್ವಗಳನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡು ಯಾವುದೇ ಸಂಪರ್ಕ ವ್ಯವಸ್ಥೆ ಇಲ್ಲದ ಅಂದಿನ ಕಾಲದಲ್ಲಿ ಧೈರ್ಯಗುಂದದೆ, ಎದೆಗುಂದದೆ ತಮ್ಮ ಗುರಿಯನ್ನು ಬೆನ್ನತ್ತಿ ಮುನ್ನುಗ್ಗಿದ ವೀರ ಯೋಧರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ದೇಶ ಪ್ರೇಮಿಗಳ ಊರು. ಇಲ್ಲಿನ ಮಣ್ಣಿನ ಕಣ ಕಣಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ತುಂಬಿಕೊಂಡಿದೆ. ಇತಿಹಾಸದ ಪುಟಗಳನ್ನು ಕೆದಕಿದರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಕತೆ ತೆರೆದುಕೊಳ್ಳುತ್ತದೆ. ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ, ಖಿಲಾಫತ್, ವಂಗಭಂಗ ಇವೇ ಮೊದಲಾದ ತೀವ್ರ ಸ್ವರೂಪದ ಚಳುವಳಿಗಳಲ್ಲಿ ಮನೆ ಮಠ ಬಿಟ್ಟು ತಮ್ಮ ಕುಟುಂಬ ಮತ್ತು ಊರಿಗೆ ಕೀರ್ತಿ ತಂದ ಅನೇಕರು ಅಂಕೋಲೆಯವರು. ಕರ್ನಾಟಕದ ಬಾರ್ಡೋಲಿ ಎಂದೇ ಪ್ರಸಿದ್ಧವಾದ ಅಂಕೋಲೆ ಇಂತಹ ಸಾಹಸಿಗಳ ನೆನಪಿನ ಬೀಡಾಗಿದೆ. ಹೀಗೆ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನನ್ನ ಮುತ್ತಜ್ಜ ಶ್ರೀ ವಿಠೋಬ ಹಮ್ಮಣ್ಣ ನಾಯಕ್, ನನ್ನ ಅಜ್ಜಂದಿರಾದ ಶ್ರೀ ರಾಮ ವಿಠೋಬ ನಾಯಕ್, ಶ್ರೀ ಸುಬ್ಬಯ್ಯ ಸಣ್ಣಪ್ಪ ಗಾಂವ್ಕರ್, ಶ್ರೀ ವಿಠೋಬ ತಿಮ್ಮಣ್ಣ ಗಾಂವ್ಕರ್, ಶ್ರೀ ದೇವಣ್ಣ ವೆಂಕಣ್ಣ ನಾಯಕ್ ಇವರು ಮುಂಚೂಣಿ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಇಂದು ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುತ್ತಿರುವ ನಾವು ನಮ್ಮ ಅಜ್ಜಂದಿರನ್ನು ಸ್ಮರಿಸಿ ಅವರಿಗೆ ನಮನ ಸಲ್ಲಿಸಬೇಕಾದ್ದು ನಮ್ಮಾದ್ಯ ಕರ್ತವ್ಯವಾಗಿದೆ. ಶ್ರೀ ವಿಠೋಬ ಹಮ್ಮಣ್ಣ ನಾಯಕ್ ಇವರು ನನ್ನ ತಂದೆಯವರ ಅಜ್ಜ, ಅಂದರೆ ನನ್ನ ಮುತ್ತಜ್ಜ, ಮುತ್ತಜ್ಜಿ ಹೊನ್ನಮ್ಮ. ಶ್ರೀ ರಾಮ ವಿಠೋಬ ನಾಯಕ್ ಇವರು ನನ್ನ ತಂದೆಯವರ ತಂದೆ, ಅಜ್ಜಿ ಲಕ್ಷ್ಮಿ. ಶ್ರೀ ಸುಬ್ಬಯ್ಯ ಸಣ್ಣಪ್ಪ ಗಾಂವ್ಕರ್ ಇವರು ನನ್ನ ತಾಯಿಯವರ ತಂದೆ, ಅಜ್ಜಿ ಮಂಕಾಳಿ. ಶ್ರೀ ವಿಠೋಬ ತಿಮ್ಮಣ್ಣ ಗಾಂವ್ಕರ್ ಇವರು ನನ್ನ ಯಜಮಾನರ ತಾಯಿಯವರ ತಂದೆ, ಅಜ್ಜಿ ಬೀರಮ್ಮ. ಶ್ರೀ ದೇವಣ್ಣ ವೆಂಕಣ್ಣ ನಾಯಕ್ ಇವರು ನನ್ನ ಯಜಮಾನರ ತಂದೆಯವರ ತಂದೆ, ಅಜ್ಜಿ ಪರಮೇಶ್ವರಿ. ಇಂಥ ದೇಶಭಕ್ತರ ಮನೆಯ ಮಗಳಾಗಿ ಸೊಸೆಯಾಗಿ ಬಾಳುವ ಅದೃಷ್ಟ ನನಗೊಲಿದಿದೆ. ಅಗ್ರಗೋಣದ ಮಾಗೋಡ್ಕರ್ ಕುಟುಂಬವೆಂದೇ ಹೆಸರಾದ ಕುಟುಂಬದಲ್ಲಿ ಮೇ 29, 1913ರಲ್ಲಿ
ಜನಿಸಿದ ನನ್ನಜ್ಜ ಶ್ರೀರಾಮ ವಿಠೋಬ್ ನಾಯಕ್. ಸ್ವಾತಂತ್ರ್ಯ ಹೋರಾಟಗಾರರಾದ ನನ್ನ ಮುತ್ತಜ್ಜ ಶ್ರೀ ವಿಠೋಬ ಹಮ್ಮಣ್ಣ ನಾಯಕರ ಗರಡಿಯಲ್ಲಿ ಬೆಳೆದವರು. ಮುಲ್ಕಿ ಪಾಸು ಮಾಡಿ ಬಂದರೂ ಮಗನನ್ನು ಸರಕಾರಿ ಕೆಲಸಕ್ಕೆ ಕಳುಹಿಸದೆ ನನ್ನ ಮುತ್ತಜ್ಜ ನನ್ನಜ್ಜನಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹತ್ತಿಸಿದರು. ತಂದೆ ಮಗ ಇಬ್ಬರೂ ಜೊತೆಯಲ್ಲಿ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅಂದು ನನ್ನ ತವರು ಮನೆ ಸ್ವಾತಂತ್ರ್ಯದ ಕರ್ಮಭೂಮಿಯಾಗಿತ್ತು. ಆ ಮನೆ ಈಗಿಲ್ಲದಿದ್ದರೂ ಒಂದೆರಡು ಗೋಡೆಗಳನ್ನು ಹಾಗೇ ಇಟ್ಟುಕೊಂಡು ನನ್ನಜ್ಜ ಆ ಮನೆಯನ್ನು 1968ರಲ್ಲಿ ನವೀಕರಣ ಮಾಡಿದ್ದರು. ಈಗ ನನ್ನಪ್ಪ ಅಮ್ಮ ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. ನಮ್ಮದು ರಾಷ್ಟ್ರಭಕ್ತರ ಕುಟುಂಬ. ನನ್ನಜ್ಜಂದಿರು ಮುತ್ತಜ್ಜ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಎಂಬುದಷ್ಟೇ ನಾವು ಚಿಕ್ಕವರಿದ್ದಾಗಿನಿಂದ ಕೇಳಲ್ಪಟ್ಟ ವಿಚಾರವಾಗಿತ್ತು. ಆದರೆ ಅದರೊಳಗಿನ ನಿಸ್ವಾರ್ಥ ತ್ಯಾಗ ಬಲಿದಾನಗಳು ಮೊನ್ನೆ ನನ್ನ ತಂದೆಯವರು ನನಗೆ ವಾಟ್ಸಾಪ್ನಲ್ಲಿ ಕಳುಹಿಸಿದ ನನ್ನಜ್ಜನ ಕೈ ಬರಹದ ಡೈರಿ ಸಾಲುಗಳಿಂದ ತಿಳಿಯಿತು. ನನ್ನಜ್ಜ ಬರೆದಿಟ್ಟಿರುವ ಡೈರಿಯ 2 ಪತ್ರಗಳು ನನಗೀಗ ದೊರೆತಿವೆ. ನನ್ನಪ್ಪ ಈ ಪತ್ರಗಳನ್ನು ಜೋಪಾನವಾಗಿಟ್ಟಿದ್ದರು. ಹಳೆ ಕಾಗದವಾದ್ದರಿಂದ ಮಡಚಿದ ಜಾಗದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹರಿದಿದೆ. ನಾನೀಗ ಅದನ್ನು ಓದುತ್ತೇನೆ. ಮುಲ್ಕಿ ಪರೀಕ್ಷೆಯಲ್ಲಿ ಪಾಸಾಗಿದ್ದರೂ ನೌಕರಿಗೆ ಹೋಗದೆ ನನ್ನ ತಂದೆಯವರು ಹೇಳಿದಂತೆ ರಾಷ್ಟ್ರ ಸೇವೆಗೆ ನಿಂತು ನಮ್ಮಲ್ಲಿ ಅಂದರೆ ಗಂಗಾವಳಿ ನದಿ ದಕ್ಷಿಣ ದಂಡೆಯೊಳಗಿನ ಅಗ್ರಗೋಣ, ಯುಗ, ಕಗಡಗಿರಿ, ಅಡಿಗೋಣ ಮುಂತಾದ ಹಳ್ಳಿಗಳಿಗೆ ನಮ್ಮ ಅಂದಿನ ಮುಖಂಡರಾದ ಮಾನ್ಯ ರಂಗನಾಥ ದಿವಾಕರ, ಕೃಷ್ಣಾಬಾಯಿ ಪಣಜೀಕರ್, ದ.ಪ. ಕರ್ಮರ್ಕರ್ ವಗೈರೆ ಮಹಾ ಮುಖಂಡರ ನೇತೃತ್ವದಲ್ಲಿ ರಾತ್ರಿ ಸಭೆಗಳೇರ್ಪಡುತ್ತಿದ್ದವು. ಅವರ ಆದೇಶದಂತೆ ಮುಂದಿನ ಕಾರ್ಯಕ್ರಮ ಪಟೇಲರ ರಾಜೀನಾಮೆ, ಎಲ್ಲ ವಿಧದ ಅಂದರೆ ಕಾಂಗ್ರೆಸ್ ನಿರ್ದೇಶಿಸಿದ ವಿದೇಶಿ ವಸ್ತ್ರದ ಹೋಳಿ, ಚೆಂದಿ ಗಿಡ ಕಡಿಯುವುದು, ಪಿಕೆಟಿಂಗ್ ಮಾಡುವುದು, ಜಂಗಲ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಮುಂತಾದವುಗಳಲ್ಲದೆ ಕಟ್ಟ ಕಡೆಗೆ ಕರಬಂದಿ ಸತ್ಯಾಗ್ರಹದ ಕರೆ ಬಂದಾಗ ಈ ಎಲ್ಲ ಕಾರ್ಯಗಳ ವ್ಯಾಪ್ತಿಯನ್ನು ನಿರ್ಣಯಿಸಲು ಸಾಮಾನ್ಯವಾಗಿ ನಮ್ಮೂರ ಮುಖ್ಯ ಕೇಂದ್ರವೆಂದರೆ ನಮ್ಮ ಮನೆ. ನಮ್ಮೂರು ಅಂದಿನ ಮೇಲ್ಕಾಣಿಸಿದ ಹಳ್ಳಿಗಳ ಕೇಂದ್ರವೆಂದು ಗ್ರಹಿಸಿ ನಿತ್ಯ ಇಲ್ಲಿಂದ ಪ್ರಭಾತ ಪೇರಿ ವಗೈರೆ ನಿತ್ಯದ ಕಾರ್ಯಕ್ರಮ ಇಲ್ಲಿಯೇ ಸಾಗುತ್ತಿತ್ತು. ಸದ್ರಿ ಕಾರ್ಯಕ್ರಮ ನಡೆಸಲು ನಿಯುಕ್ತರಾದ ಬೇರೆ ಊರಿನ ಸ್ವಯಂ ಸೇವಕರಾದ ಶ್ರೀ ಪಾಲೇಕರ್ ಬಂಧುಗಳು, ಪಿಕಳೆ, ಗೋವರ್ಧನ್ ಭಟ್ಟರೊಂದಿಗೆ ನಾನು ಅಲ್ಲದೆ ನನ್ನ ಓರಿಗೆಯ ಕೆಲವರೂ ಇದ್ದೆವು. ಮೇಲ್ಕಾಣಿಸಿದವರಲ್ಲದೆ ಶ್ರೀ ಪಾಣೇಕರ್, ಶಿರೂರ್, ದೇಶಪಾಂಡೆ ಮುಂತಾದವರು ನಮ್ಮ ಮನೆಯಲ್ಲಿ ಬಹುತೇಕವಾಗಿರುತ್ತಿದ್ದರು. ಇವರೆಲ್ಲರ ಬಂದು ಹೋಗುವ ಕಾರ್ಯಕರ್ತರ ಊಟ ವಸತಿಯ ವ್ಯವಸ್ಥೆ ನಮ್ಮ ಮನೆಯಲ್ಲೇ ಆಗುತ್ತಿತ್ತು. ಇಷ್ಟಲ್ಲದೆ ನಮ್ಮ ಮನೆಗೆ ಹಗಲು ರಾತ್ರಿ ಎನ್ನದೆ ಮೇಲಿಂದ ಮೇಲೆ ಪೊಲೀಸರು ಮುತ್ತಿಗೆ ಹಾಕುವುದು ರೂಢಿಯಾಗಿತ್ತು. ಕಾರಣ ರಾತ್ರಿ ನಿಶ್ಚಿತ ನಿದ್ರೆ ಎಂಬುದೇ ಇಲ್ಲವಾಗಿತ್ತು. ನಾನು ನನ್ನ ಸಂಗಡಿಗರು ಆ ಕಾಲಕ್ಕೆ ಮಾಡಲ್ಪಟ್ಟ ಸಾಮಾನ್ಯ ಬಲ್ಲ ಅಂದರೆ ಚೆಂದಿ ಗಿಡ ಕಡಿಯುವುದು, ಜಂಗ್ಲಿ ಸತ್ಯಾಗ್ರಹ, ಹೆಸರಾದ ಸಾಣಿಕಟ್ಟ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಲ್ಲದೆ ಗೋಕರ್ಣದಿಂದ ಬರುವ ಟಪಾಲುಗಳನ್ನು ಆಯಾ ಮುಖಂಡರಿಗೆ ತಲುಪುವಂತೆ ಹಾಗೂ ಅವರಿಂದ ಬಂದವುಗಳನ್ನು ಟಪಾಲಿಗೆ ಹಾಕುವಂತೆ ವ್ಯವಸ್ಥೆಯನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದೆವು. ಈ ರೀತಿ ಕೆಲಸ ಸಾಗುತ್ತಿರುವಾಗ 1932 ನವೆಂಬರ್ನಲ್ಲಿ ಅಂದಿನ ಮುಂಬೈ ಗವರ್ನರ್ ಕೋಲ್ವಿಲ್ರು ಕಾರವಾರಕ್ಕೆ ಬರತಕ್ಕವರಿದ್ದರು. ಅವರಿಗೆ ಕಾರವಾರದ ಸಭೆಯಲ್ಲಿ ಕರೆ ಬಾವುಟ ಹಿಡಿದು ಕರಪತ್ರ ಹಂಚಲು ದಿಟ್ಟರಾದ ಸ್ವಸೇವಕರನ್ನು ಅಂಕೋಲಾ ತಾಲೂಕಿನೊಳಗೆ ಕೆಲವರನ್ನು ಆರಿಸಿದರು. ಅದು ಗಂಡಾಂತರ ಪ್ರಸಂಗ ಆ ಕಾಲಕ್ಕೆ. ಅದರಲ್ಲಿ ನಾನೂ ಒಬ್ಬ. ನಂತರ ತಾರೀಖ್ 18/11/1932 ನಮ್ಮನ್ನು ಇಬ್ಬಿಬ್ಬರು ಸ್ವಯಂ ಸೇವಕರೊಂದಿಗೆ ಇಕ್ಕಟ್ಟಾದ ಹಾದಿಗಳಿಂದ ರಾತ್ರಿ ಕಳುಹಿಸಿದರು. ನಾನು ನನ್ನ ಜೊತೆ ಕಣಗಾಲ್ ಬೊಮ್ಮಯ್ಯನು ಹೋಗುತ್ತಿರುವಾಗ ಬಾಸಗೋಡದ ಇಕ್ಕಟ್ಟಾದ ಓಣಿಯಲ್ಲಿ ಪೊಲೀಸರು ಮುಟ್ಟಿ ನಮ್ಮನ್ನು ಅರೆಸ್ಟ್ ಮಾಡಿ ಬಾವುಟ, ಕರಪತ್ರ ವಗೈರೆಗಳನ್ನು ಕಸಿದುಕೊಂಡು ಅಂಕೋಲಾ ಪೊಲೀಸ್ ಕಚೇರಿಗೆ ಅಂದಿನ ಫೌಜುದಾರರಾದ ಎಸ್.ಡಿ. ಕಬ್ಡಾರವರ ಇದಿರು ನಿಲ್ಲಿಸಿಕೊಂಡು ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಮುಖಂಡರ ಹೆಸರು ಹೇಳಲು ತಿಳಿಸಿದರು. ನಾವಿಬ್ಬರು ಏನು ಮಾಡಿದರೂ ಹೇಳಲಿಲ್ಲ. ಆಗ ಶ್ರೀ ಬೊಮ್ಮಯ್ಯ ಹಾಗೂ ನನಗೆ ಲಾಠಿಯಿಂದ ಹೊಡೆಯ ಹತ್ತಿದರು. ನನ್ನ ಒಸಡಿಗೆ ಪೆಟ್ಟು ಬಿದ್ದು ಹಲ್ಲುಗಳಿಂದ ಧಾರಾಕಾರವಾಗಿ ರಕ್ತಸೋರ ಹತ್ತಿತು. ಆಗ ನನ್ನ ಸಹನೆ ಮುರಿಯಿತು. ಸಿಟ್ಟು ತಡೆಯಲಾರದೆ ಇದು ಒಂದು ಮಾನವಿ ಕೆಲಸವೇ ಎಂದು ಜೋರಿನಿಂದ ಫೌಜುದಾರರಿಗೆ ಕೇಳಲು
ಅವರು ತತ್ಕೂಡಲೇ ಅವರಿಗೆ ಹೊಡೆಯದಿರಿ ಎಂದು ಹೇಳಿ ನಮ್ಮನ್ನು ಲಾಕಪ್ಪಿಗೆ ಹಾಕಿದರು. ನಂತರ 26/11/1932 ವಿಚಾರಣೆ ಶುರು ಮಾಡಿ ಕ್ಷಮೆ ಕೇಳಲು ತಿಳಿಸಿದರು. ಒಪ್ಪದ್ದರಿಂದ 26/11/32 ಅಂಕೋಲಾ 1ನೇ ವರ್ಗ ಮ್ಯಾಜಿಸ್ಟ್ರೇಟರಲ್ಲಿ ವಿಚಾರಣೆಯಾಗಿ ಕಲಂ 18(1) ಪ್ರೆಸ್ ಆಕ್ಟ್ ಪ್ರಕಾರ 6 ತಿಂಗಳ ಕಠಿಣ ಶಿಕ್ಷೆ ವಿಧಿಸಲಾಯಿತು. ನಂತರ ನನ್ನ ತಂದೆಯವರು ಬ್ರಿಟಿಷರಿಂದ ಸೆರೆಹಿಡಿಯಲ್ಪಟ್ಟು ಆಸ್ತಿ ಫಾರ್ಫಿಟ್ ಆಗಿ ಮನೆಯಲ್ಲಿದ್ದ ಚರಾಸ್ತಿ ಅಂದರೆ ದನ, ಕರ, ಪಾತ್ರೆ, ಪಗಡೆ, ಬಂಗಾರ ವಗೈರೆ ಎಲ್ಲವೂ ಜಪ್ತಿಯಾಗಿ ತೀರಾ ಕಂಗಾಲು ಪರಿಸ್ಥಿತಿಗೆ ಬಂದೆವು. ನಾನು ಬಿಡುಗಡೆಯಾಗುವುದರೊಳಗೆ ಒಂದು ಬಗೆಯ ಶಕ್ತಿಯಿಂದ ಕಾಯಿಲೆಗೀಡಾದ ತಾಯಿಗೆ ಔಷಧೋಪಚಾರ ಮಾಡಲಾರದೆ ಹಾಸಿಗೆ ಹಿಡಿದು ಹಾಗೆ ನವೆದು ಕೈಲಾಸವಾಸಿಯಾದಳು ಎಂದು ತಿಳಿಸಲು ತುಂಬ ನೋವಾಗುತ್ತದೆ. ಆಸ್ತಿ ಕೈತಪ್ಪಿದ್ದರಿಂದ ಜೀವನ ಸಾಗಿಸುವುದು ದುಸ್ತರವಾಗಿ ಆಗಿನ ಸ್ಕೂಲ್ ಬೋರ್ಡ್ಗೆ ಶಿಕ್ಷಕ ಜಾಗಕ್ಕೆ ಅರ್ಜಿ ಹಾಕಿದೆ. 1936ರಲ್ಲಿ ಆಫೀಸ್ ಹುಕುಂ ಸಂಖ್ಯೆ 1427 20/8/1936ರಲ್ಲಿ ಹೊನ್ನೇಬೈಲ್ ಶಾಲಾ ಶಿಕ್ಷಕನಾಗಿ ನೇಮಕಗೊಂಡೆ. ಆದರೆ ರಾಜಕೀಯ ಚಳುವಳಿಗಾರರು ಎಂಬ ನೆಪವನ್ನಿಟ್ಟುಕೊಂಡು 12/3/1937ರಲ್ಲಿ ಕೆಲಸದಿಂದ ತೆಗೆದುಹಾಕಿದರು. ಇವಿಷ್ಟು ನನ್ನಜ್ಜನ ಡೈರಿಯ ಸಾಲುಗಳು. ಇದನ್ನು ಓದಿದ ಮೇಲೆ ನಾನು ಕೆಲವು ದಿನಗಳು ನಿದ್ದೆಯಿಲ್ಲದೆ ಕಳೆದೆ. ಎಂಥ ನಿಸ್ವಾರ್ಥ ದೇಶಭಕ್ತಿ! ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪುನಃ ಶಿಕ್ಷಕ ಸೇವೆಯನ್ನು ಪ್ರಾರಂಭಿಸಿ ತಮ್ಮ ವಿದ್ಯಾರ್ಥಿ ಬಳಗಕ್ಕೆ ದಾರಿದೀಪವಾದ ನನ್ನಜ್ಜ ತನ್ನ 63ನೇ ವಯಸ್ಸಿನಲ್ಲಿ ದೇವರಿಗೆ ಪ್ರಿಯರಾಗಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ಹಾಲಕ್ಕಿಗೌಡರೇ ಹೆಚ್ಚಾಗಿರುವ ಜೂಗ ಗ್ರಾಮದಲ್ಲಿ 1893ರಲ್ಲಿ ಜನಿಸಿದ ನನ್ನಜ್ಜ ಸುಬ್ಬಯ್ಯ ಗಾಂವ್ಕರ್ ಕೇವಲ 3ನೇ ತರಗತಿಯವರೆಗೆ ಓದಿ ನಂತರದ ಶಿಕ್ಷಣಕ್ಕೆ ತಿಲಾಂಜಲಿ ನೀಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಗಂಗಾವಳಿ ನದಿ ದಂಡೆಯ ಬದಿಯ ಗುಡ್ಡಗಳ ಓರೆಯಲ್ಲಿರುವ ಜೂಗ ಗ್ರಾಮ ಅಂದಿನ ಚಳುವಳಿಗಾರರಿಗೆ ಭೂಗತ ತಾಣವಾಗಿತ್ತು. ಹಾಗಾಗಿ ಸುಬ್ಬಯ್ಯಜ್ಜನವರಿಗೆ ದಪ ಕರ್ಮರ್ಕರ್, ಟಿ.ಎನ್. ಸುಬ್ಬಣ್ಣ, ಪುಣೇಕರ್ರಂತಹ ಮಹಾನ್ ಹೋರಾಟಗಾರರ ಸಂಪರ್ಕ ದೊರೆಯಿತು. ಇಂತಹವರ ಸಂಪರ್ಕ ಮಾರ್ಗದರ್ಶನದಲ್ಲಿ ಸುಬ್ಬಯ್ಯಜ್ಜನವರು ತಮ್ಮ ತೋಟದ ಮನೆಯಲ್ಲಿ ಹೋರಾಟದ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಅಡಗು ತಾಣದ ಹೊರಗಿನ ವಿದ್ಯಮಾನಗಳನ್ನು ಸಂಗ್ರಹಿಸುವುದು, ಸರ್ಕಾರದ ವಿರುದ್ಧ ಕರಪತ್ರಗಳನ್ನು ಹಂಚಿ ಜನರಲ್ಲಿ ದೇಶಾಭಿಮಾನ ಜಾಗೃತಿಯನ್ನುಂಟು ಮಾಡುವ ಕಾರ್ಯದಲ್ಲಿ ನಿರತರಾಗಿರುತ್ತಿದ್ದರು. ಪತಿ ಸುಬ್ಬಯ್ಯ ಮತ್ತು ಅವರ ಸಹವರ್ತಿಗಳಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಯ ಜವಾಬ್ದಾರಿ ಅಜ್ಜಿ ಮಂಕಾಳಿಯದು. 1932ರ ಉಪ್ಪಿನ ಸತ್ಯಾಗ್ರಹದ ಬಿಸಿ ಹಿಂದೂಸ್ತಾನದ ಮೂಲೆ ಮೂಲೆಗೂ ಹರಡಿತ್ತು. ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿನ ಜನ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಸಂದರ್ಭದಲ್ಲಿ ಸುಬ್ಬಯ್ಯಜ್ಜನವರು ಮೈಸೂರಿನ ನಿಕಟವರ್ತಿಗಳಾದ ಟಿ.ಎನ್. ಸುಬ್ಬಣ್ಣನವರೊಂದಿಗೆ ಸಾಣಿಕಟ್ಟಾದ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. 1932ರ ಒಂದು ಮುಂಜಾನೆ 5 ಗಂಟೆಯ ಸಮಯದಲ್ಲಿ ದಪ ಕರ್ಮರ್ಕರ್, ಟಿ.ಎನ್. ಸುಬ್ಬಣ್ಣ ಇವರು ಸುಬ್ಬಯ್ಯ ಗಾಂವ್ಕರ್ ಮನೆಯಲ್ಲಿದ್ದಾಗಲೇ ಪೊಲೀಸರಿಂದ ಬಂಧಿಸಲ್ಪಟ್ಟರು. ಆಗ ಬ್ರಿಟಿಷರ ಕಣ್ತಪ್ಪಿಸಿ ಪಾರಾದ ನಮ್ಮಜ್ಜ ಕೆಲವೇ ದಿನಗಳಲ್ಲಿ ಮತ್ತೆ ಬ್ರಿಟಿಷರಿಂದ ಬಂಧನಕ್ಕೊಳಗಾದರು. 39 ವರ್ಷದ ನನ್ನಜ್ಜ ಆಂಗ್ಲರಿಂದ ಬಂಧಿಸಲ್ಪಟ್ಟು ಅಂಕೋಲಾ ನಂತರ ವಿಶಾಪುರ್ ಜೈಲಿನಲ್ಲಿ 1 ವರ್ಷ 5 ತಿಂಗಳು ಶಿಕ್ಷೆ ಅನುಭವಿಸಿ 1933ರ ನವೆಂಬರ್ ತಿಂಗಳಲ್ಲಿ ಫೆರೋಲ್ ಮೇಲೆ ಬಿಡುಗಡೆಯಾಗಿ ಊರಿಗೆ ಬಂದರು. ಜೈಲಿನಲ್ಲಿದ್ದಾಗಲೂ ಸಹವರ್ತಿಗಳೊಂದಿಗೆ ಬ್ರಿಟಿಷರ ತತ್ವ ಮತ್ತು ಧೋರಣೆಗಳನ್ನು ಬಲವಾಗಿ ಖಂಡಿಸುತ್ತಾ ಬಂದರು. ಜೈಲು ಶಿಕ್ಷೆ ಅವರನ್ನು ಬದಲಾಯಿಸಲಿಲ್ಲ. ಮತ್ತೆ ಬಂಧನಕ್ಕೊಳಗಾಗಿ ಕೆಲವು ಕಾಲಗಳ ನಂತರ ಬಿಡುಗಡೆ. ಶೋಷಿತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಇವರು ಹಾಲಕ್ಕಿ ಮಕ್ಕಳ ಶಿಕ್ಷಣಕ್ಕಾಗಿ 1938ರಲ್ಲಿ ಗಾಂವ್ಟಿ ಶಾಲೆಯನ್ನು ಪ್ರಾರಂಭಿಸಿ ಸಮಾಜದ ಜನರ ಒಳಿತಿಗಾಗಿ ದುಡಿದು ತಮ್ಮ 81ನೇ ವರ್ಷದಲ್ಲಿ ಸ್ವರ್ಗಸ್ಥರಾದರು. ಪ್ರಸಿದ್ಧ ಬಂದರನ್ನು ಹೊಂದಿರುವ ಸುಂದರ ಊರು ಬೇಲೇಕೇರಿ. ಸೌಮ್ಯ ಸ್ವಭಾವದ ಅತ್ಯಂತ ಚುರುಕು ಬುದ್ಧಿಯ ನನ್ನಜ್ಜ ವಿಠೋಬಾ ತಿಮ್ಮಣ್ಣ ಗಾಂವ್ಕರ್ 1900ರಲ್ಲಿ ತಿಮ್ಮಣ್ಣ ಮತ್ತು ಸಾತಮ್ಮ ದಂಪತಿಯ ಮಗನಾಗಿ ಜನಿಸಿದರು.
ಬ್ರಿಟಿಷರ ದಾಸ್ಯತ್ವದಿಂದ ರೋಸಿ ಹೋದ ನನ್ನಜ್ಜನಿಗೆ ಆಗ ಬೆಳಕಾಗಿ ಕಂಡದ್ದು ಕರ್ಮರ್ಕರ್, ಹರಿಪೈ, ರಂಗನಾಥ ದಿವಾಕರ್, ಶ್ಯಾಮರಾವ್, ಹರ್ಡೀಕರ್ ಮೊದಲಾದವರು. ಇವರ ಒಡನಾಟ ಪಡೆದ ನನ್ನಜ್ಜ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದರು. ಇವರಿಗೆಲ್ಲ ನನ್ನಜ್ಜನ ಮನೆಯ ಕೊಟ್ಟಿಗೆಯೇ ಅಡಗುದಾಣವಾಗಿತ್ತು. ಜಂಗಲ್ ಸತ್ಯಾಗ್ರಹ, ಕರ ನಿರಾಕರಣೆ, ಉಪ್ಪಿನ ಸತ್ಯಾಗ್ರಹದೊಂದಿಗೆ ಗಾಂಧೀಜಿಯವರು ಕರೆ ಕೊಟ್ಟ ಎಲ್ಲ ಚಳುವಳಿಗಳಲ್ಲೂ ಭಾಗವಹಿಸಿದ ನನ್ನಜ್ಜ ಬ್ರಿಟಿಷರಿಂದ ಬಂಧನಕ್ಕೊಳಗಾಗಿ ವಿಶಾಪುರ ಮತ್ತು ಹಿಂಡಲಗಾ ಜೈಲಿನಲ್ಲಿ ಒಟ್ಟು 1 ವರ್ಷ 6 ತಿಂಗಳು ಕಠಿಣ ಶಿಕ್ಷೆಯನ್ನು ಅನುಭವಿಸಿದರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಗಾವಟಿ ಶಾಲೆ ತೆರೆದು ಹಳ್ಳಿಯ ಮುಗ್ಧ ಜನರಲ್ಲಿ ಅಕ್ಷರಾಭ್ಯಾಸದೊಂದಿಗೆ ಸ್ವಾವಲಂಬನೆಯ ಪಾಠ ಕಲಿಸಿದರು. ನಂತರ ಪಾನ ನಿರೋಧ ಚಳುವಳಿಯಲ್ಲಿ ಭಾಗವಹಿಸಿ ಜನರಲ್ಲಿ ಮದ್ಯಪಾನ ಮಾಡುವುದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಅನೇಕ ಕುಟುಂಬಗಳಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಿದರು. ಇಂಥ ಚೇತನರಾದ ನನ್ನಜ್ಜ 1973ರಲ್ಲಿ ದೈವಾಧೀನರಾದರು. ರಾಜರ ಆಳ್ವಿಕೆಯ ಕಾಲದಲ್ಲೂ ನಮ್ಮ ಪೂರ್ವಜರು ದೇಶ ರಕ್ಷಕರಾಗಿದ್ದರೆಂಬುದಕ್ಕೆ ಸಾಕ್ಷಿ ಅಜ್ಜನ ಮನೆಯಲ್ಲಿರುವ ಒಂದು ಖಡ್ಗ. ಈಗಲೂ ಆ ಖಡ್ಗಕ್ಕೆ ದಸರಾ ಮತ್ತು ದೀಪಾವಳಿ ಹಬ್ಬಗಳಂದು ಪೂಜೆ ಸಲ್ಲುತ್ತದೆ. ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಹೊಂದಿಕೊಂಡಿರುವ ಗಂಗಾವಳಿ ನದಿ ತೀರದಲ್ಲಿರುವ ಸದಾ ಹಚ್ಚ ಹಸಿರಾಗಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ನೆಲೆಸಿರುವ ಗ್ರಾಮ ನಾಡು ಮಾಸ್ಕೇರಿ. ನನ್ನಿ ಗ್ರಾಮದ ನನ್ನಜ್ಜ ದೇವಣ್ಣ ವೆಂಕಣ್ಣ ನಾಯಕ್ ದೇಶಪ್ರೇಮ, ಅಹಿಂಸೆ, ತಾಳ್ಮೆಗೆ ಹೆಸರುವಾಸಿಯಾದವರು. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ನಂಬಿಕೆಯಂತೆ ಸರ್ವಧರ್ಮ ಪ್ರಿಯರಾದವರು. ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಅನುಸರಿಸಿದವರು. 1942ರಲ್ಲಿ ಚಲೆ ಜಾವ್ ಚಳುವಳಿಗೆ ಗಾಂಧೀಜಿಯವರು ಕರೆ ಕೊಟ್ಟರು. ಅಂಕೋಲೆಯಲ್ಲೂ ಈ ಚಳುವಳಿ ತೀವ್ರ ಸ್ವರೂಪ ತಾಳಿದಾಗ ನನ್ನಜ್ಜ ಗ್ರಾಮದ ಸುತ್ತಮುತ್ತಲಿನ ಹೋರಾಟಗಾರರಾದ ಶ್ರೀ ತಿಮ್ಮಣ್ಣ ಹಮ್ಮಣ್ಣ ಗಾಂವ್ಕರ್, ಹೊನ್ನಪ್ಪ ದೇವಣ್ಣ ನಾಯಕ್, ಹೊನ್ನಯ್ಯ ನಾಗಪ್ಪ ಕವರಿ, ವೆಂಕಟರಮಣ ಕವರಿ, ಉದ್ದಂಡ ನಾಯಕ್, ಹೊನ್ನಯ್ಯ ಗಾಂವ್ಕರ್ ಮೊದಲಾದವರೊಂದಿಗೆ ಸೇರಿ ಕಟ್ಟಿಗೆ ಡಿಪೋಗೆ ಬೆಂಕಿ ಹಾಕುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಗ ಅವರನ್ನು ಬಂಧಿಸಲು ಬಂದ ಪೊಲೀಸ್ ಸಿಬ್ಬಂದಿಯೊಬ್ಬನನ್ನು ತಗಡಗೇರಿಯ ಜಟ್ಟಜ್ಜನವರು ಎತ್ತಿ ಬೆಂಕಿಗೆ ಎಸೆಯುವ ಸಂದರ್ಭದಲ್ಲಿ ನನ್ನಜ್ಜ ಜಟ್ಟಜ್ಜನನ್ನು ಬಿಗಿದಪ್ಪಿ ಹಿಡಿದು ಅವನನ್ನು ಬಿಟ್ಟು ಬಿಡುವಂತೆ ಜೋರಾಗಿ ಕೂಗಿಕೊಂಡು ಆಗುವ ಅನಾಹುತವನ್ನು ತಪ್ಪಿಸಿದರಂತೆ. ಆಗ ಬ್ರಿಟಿಷ್ ಪೊಲೀಸರು ಹಿ ಈಸ್ ಎ ಗಾಂಧಿ ಆಫ್ ದಿಸ್ ವಿಲೇಜ್ ಎಂದು ನಿರ್ಗಮಿಸಿದರು. ಮುಂದೆ ಮತ್ತೆ ಚಳುವಳಿಯಲ್ಲಿ ಭಾಗವಹಿಸಿ ಕಾರವಾರ ಜೈಲಿನಲ್ಲಿ 6 ತಿಂಗಳು ಕಠಿಣ ಶಿಕ್ಷೆಯನ್ನು ಅನುಭವಿಸಿದರು. ಇವರು 1995ರಲ್ಲಿ ಸ್ವರ್ಗಸ್ಥರಾದರು. ಇಂದಿಗೂ ಕೂಡ ಜನರು ಇವರನ್ನು ಗ್ರಾಮದ ಗಾಂಧಿ ಎಂದೇ ಕರೆಯುತ್ತಾರೆ. ಇಲ್ಲಿ ನನ್ನಜ್ಜಂದಿರ ಹೋರಾಟಕ್ಕೆ ಸ್ಫೂರ್ತಿಯಾದ ನನ್ನಜ್ಜಿಯರ ದೇಶಾಭಿಮಾನವನ್ನು, ಅವರ ತ್ಯಾಗವನ್ನು ನಾವು ಮರೆಯಲು ಸಾಧ್ಯವಿಲ್ಲ. ನನ್ನೆಲ್ಲ ಅಜ್ಜಿಯರು ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೊಂದಿಗೆ ಬಾಳಿ ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿ ನಮ್ಮೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ. 1972ರಲ್ಲಿ ಸ್ವಾತಂತ್ರ್ಯದ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಚಿರಸ್ಮರಣೀಯ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ನನ್ನ ಅಜ್ಜಂದಿರಿಗೆ ತಾಮ್ರಪತ್ರ ನೀಡಿ ಗೌರವಿಸಿದ್ದಾರೆ. ಗಾಂಧೀಜಿಯವರ ಸರ್ವೋದಯ ತತ್ವಗಳಲ್ಲಿ ಅಪಾರ ನಂಬಿಕೆಯನ್ನಿರಿಸಿದ್ದ ನನ್ನಜ್ಜಂದಿರು ಇಂದಿನ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಈ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ನಾವು ನಮ್ಮ ಪೂರ್ವಜರ ಆದರ್ಶಗಳನ್ನು ಸ್ಮರಿಸುತ್ತಾ ಅವರ ಮಾರ್ಗದಲ್ಲಿ ಮುನ್ನಡೆದು ಆ ಮಹಾನ್ ಚೇತನಗಳಿಗೆ ಗೌರವವನ್ನು ಸಲ್ಲಿಸೋಣ. ಇಂದಿನ ರಾಷ್ಟ್ರ ರಕ್ಷಕರಾದ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬೋಣ.